ಮಧ್ಯಪ್ರಾಚ್ಯದಲ್ಲಿ 4ನೇ ದಿನವೂ ಯುದ್ಧ ಮುಂದುವರೆದಿದೆ. ಯುದ್ಧದಿಂದ 12 ದೇಶಗಳು ಹೊತ್ತಿ ಉರಿತಾ ಇವೆ. ಖಮೇನಿ ಸಾವಿನ ನಂತರ ಇರಾನ್ ಕೊತ ಅಂತಿದೆ. ಈ ಸೇಡನ್ನ ತೀರಿಸಿಕೊಳ್ಳುವಂತ ತವಕದಲ್ಲಿದೆ. ಹಾಗಾಗಿ ಮಧ್ಯಪ್ರಾಚ್ಯ ದೇಶಗಳನ್ನ ಟಾರ್ಗೆಟ್ ಮಾಡಿದೆ. ಇರಾನ್ ತನ್ನ ನೆರೆಹೊರೆಯ ದೇಶಗಳನ್ನೇ ಟಾರ್ಗೆಟ್ ಮಾಡಿರೋದು ಪರಿಣಾಮ 12 ದೇಶಗಳು ಹೊತ್ತಿ ಉರಿತಾ ಇವೆ. ಎಲ್ಲಂದರಲ್ಲಿ ಮಿಸೈಲ್ ಅಟ್ಯಾಕ್ ನಡೀತಾ ಇದೆ. ಸೌದಿ ಅರೇಬಿಯಾದ ರಿಯಾದ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇನ್ನು ಇರಾನ್ನ 2 ಡ್ರೋನ್ಗಳು ರಿಯಾದ್ನಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. 12 ರಾಷ್ಟ್ರಗಳಿಗೆ ವ್ಯಾಪಿಸಿದೆ. 3 ರಾಷ್ಟ್ರಗಳ ಮಧ್ಯೆ ಶುರುವಾದಂತ ಈ ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇನ್ನು ಇರಾನ್ನಿಂದ ಬಹ್ರೇನ್ ಮೇಲೆ ಮತ್ತಷ್ಟು ದಾಳಿಯನ್ನ ಮಾಡಲಾಗಿದೆ. ಬಹ್ರೇನ್ನಲ್ಲಿರುವಂತಹ ಯುಎಸ್ ವಾಯು ನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕ್ಷಿಪಣಿ ಹಾಗೇನೆ ಡ್ರೋನ್ಗಳಿಂದ ಇರಾನ್ ದಾಳಿಯನ್ನ ಮಾಡಿದೆ. ಅಮೆರಿಕ ಕಮಾಂಡ್ ಕಟ್ಟಡವು ಕೂಡ ಧ್ವಂಸವಾಗಿದೆ. 20 ಡ್ರೋನ್ ಹಾಗೇನೆ 3 ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಬಹ್ರೇನ್ನಲ್ಲಿರುವಂತಹ ಯುಎಸ್ ವಾಯುನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಡ್ರೋನ್ ಹಾಗೇನೆ ಕ್ಷಿಪಣಿಗಳ ಮುಖೇನ ಈ ಅಟ್ಯಾಕ್ ಅನ್ನ ಮಾಡಿರೋದು. ಅಮೆರಿಕ ಕಮಾಂಡ್ ಕಟ್ಟಡವು ಕೂಡ ಈ ಸಂದರ್ಭದಲ್ಲಿ ಧ್ವಂಸವಾಗಿದೆ. 20 ಡ್ರೋನ್ ಬಳಕೆಯಾಗಿದೆ. 3 ಕ್ಷಿಪಣಿಗಳಿಂದ ಈ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಮೇಲೆ ಮತ್ತಷ್ಟು ದಾಳಿಗೆ ಅಮೆರಿಕ ಕೂಡ ಸಜ್ಜಾಗಿದೆ. ಆಲ್ರೆಡಿ ಟ್ರಂಪ್ ಹೇಳಿದ್ದಾರೆ ಈ ಯುದ್ಧ ಸುಮಾರು 4 ರಿಂದ 5 ವಾರಗಳ ತನಕ ಮುಂದುವರಿಯಬಹುದು ಅಂತೇಳಿ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ನಾವು ಅದಕ್ಕೆ ಸಿದ್ಧಾಂತನೂ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇರಾನ್ ಈಗ ಕೊತ ಅಂತಿದೆ. ಖಮೇನಿ ಹತ್ಯೆ ನಂತರ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ನಿರಂತರ ದಾಳಿಯನ್ನ ಮಾಡ್ತಾ ಇದೆ. ಹಾಗಾಗಿ ಇರಾನ್ ಮೇಲೆ ಮತ್ತಷ್ಟು ದಾಳಿಗೆ ಅಮೆರಿಕ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿರುವಂತ ಅಮೆರಿಕನ್ನರಿಗೆ ಸಂದೇಶವನ್ನ ನೀಡಲಾಗಿದೆ. ಈ ಕೂಡಲೇ ನೀವು ಅರಬ್ ರಾಷ್ಟ್ರಗಳನ್ನ ತೊರಿಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಕೂಡಲೇ ನೀವಿರುವಂತ ಸ್ಥಳವನ್ನ ತೊರಿಬೇಕು, ನೀವು ಬನ್ನಿ ಅಲ್ಲಿಂದ. ಈ ಬೆನ್ನಲ್ಲೇ ಇರಾನ್ಗೆ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ ಮೇಲಿನ ದಾಳಿಗೆ ಶಸ್ತ್ರಾಸ್ತ್ರಗಳ ದಾಸ್ತಾನಿದೆ. ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಅಮೆರಿಕ ಹೊಂದಿದೆ. ಅಗತ್ಯವಿದ್ರೆ ದೀರ್ಘಕಾಲದ ಯುದ್ಧಕ್ಕೂ ಸಿದ್ಧ ಅಂತೇಳಿ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇರಾನ್ ಮೇಲೆ ಅಮೆರಿಕ ಸೇನೆ ಮತ್ತಷ್ಟು ದಾಳಿ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದೆ. ಅದರ ಭಾಗವಾಗಿ ಇರಾನ್ನ ವಾಯು ನೆಲೆಯನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಕ್ಷಿಪಣಿ ಉಡಾವಣಾ ತಾಣಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಗುರಿಯಾಗಿಸಿಕೊಂಡು ಅದನ್ನ ಉಡೀಸ್ ಮಾಡಲಾಗಿದೆ. ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣೆ ತಾಣಗಳ ಮೇಲೇನೆ ದಾಳಿಯನ್ನ ಮಾಡಲಾಗಿದೆ. ಒಂದ್ ಕಡೆ ಅಮೆರಿಕ ವಾಯು ನೆಲೆ ಮೇಲೆ ಇರಾನ್ ಹುಡುಕಿ ಟಾರ್ಗೆಟ್ ಮಾಡಿ ರಾಯಭಾರ ಕಚೇರಿ ವಾಯು ನೆಲೆಯನ್ನ ಹುಡುಕ್ತಾ ಇದೆ. ಸೊ ಅಲ್ಲಿ ದಾಳಿಯನ್ನ ಮುಂದುವರೆಸಿದ್ರೆ, ಇನ್ನೊಂದು ಕಡೆ ಇರಾನ್ ಮೇಲೂ ಕೂಡ ಅಮೆರಿಕ ಮತ್ತಷ್ಟು ದಾಳಿಗೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ, ಮತ್ತೆ ದಾಳಿಯನ್ನು ಮಾಡ್ತಾ ಇದೆ. ಹಾಗಾಗಿ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಟಾರ್ಗೆಟ್ ಮಾಡಿದೆ ಅಮೆರಿಕ. ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣೆ ಎಲ್ಲಿಂದ ಮಾಡ್ತಾ ಇದ್ರು ಇರಾನ್ನಲ್ಲಿ, ಸೊ ಅದನ್ನೆಲ್ಲ ಧ್ವಂಸಗೊಳಿಸುವಂತ ಪ್ರಯತ್ನವನ್ನ ಅಮೆರಿಕ ಮುಂದುವರಿಸಿಕೊಂಡು ಹೋಗಿದೆ. 4ನೇ ದಿವಸ ದಿನದಿಂದ ದಿನಕ್ಕೆ ಇದರ ಸ್ವರೂಪ ತೀವ್ರ ಸ್ವರೂಪ ಆಗ್ತಾ ಇದೆ. ಮತ್ತೆ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ. ನಾರ್ತ್ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ದಾಳಿಯನ್ನ ಮಾಡಿದೆ. ನಾರ್ತ್ ಇಸ್ರೇಲ್ ವಾಯು ನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಉತ್ತರ ಇಸ್ರೇಲ್ನಲ್ಲಿ ರೆಡ್ ಅಲರ್ಟ್ ಇದೆ. ಈಗ ಲೆಬನಾನ್ನಿಂದ ಬಂದಂತ ಡ್ರೋನ್ ಧ್ವಂಸ ಮಾಡಿದೆ ಇಸ್ರೇಲ್. 2 ಡ್ರೋನ್ಗಳನ್ನ ಇಸ್ರೇಲ್ ಹೊಡೆದು ಉರುಳಿಸಿದೆ. ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ. ಸದ್ಯಕ್ಕೆ ಉತ್ತರ ಇಸ್ರೇಲ್ ಭಾಗದಲ್ಲಿ ರೆಡ್ ಅಲರ್ಟ್ ಇದೆ. ನಾರ್ತ್ ಇಸ್ರೇಲ್ ವಾಯುನೆಲೆ ಮೇಲೆ ಅಟ್ಯಾಕ್ ಆಗಿರೋದು. ಉತ್ತರ ಇಸ್ರೇಲ್ ಭಾಗದಲ್ಲಿ ರೆಡ್ ಅಲರ್ಟ್ ಇದೆ. 2 ಡ್ರೋನ್ಗಳನ್ನ ಈಗ ಇಸ್ರೇಲ್ ಹೊಡೆದು ಉರುಳಿಸಿದೆ. ಲೆಬನಾನ್ನಿಂದ ಬಂದಂತ ಡ್ರೋನ್ ಅದನ್ನ ಇಸ್ರೇಲ್ ಬಿಟ್ಟಿಲ್ಲ, ಅದನ್ನ ಅಲ್ಲೇ ಹೊಡೆದು ಉರುಳಿಸಲಾಗಿದೆ. ಇನ್ನು ಬೈರೂತ್ ದಾಳಿಗೆ ಇಸ್ರೇಲ್ ಸಿಡಿದೆದ್ದಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಲೆಬನಾನ್ನ 3 ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಹರೆತ್
ನಗರದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಹಿಜ್ಬುಲ್ ರೇಡಿಯೋ ಕಚೇರಿ ಕೂಡ ಧ್ವಂಸವಾಗಿದೆ. ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಉಂಟಾಗಿದೆ. ಹಿಜ್ಬುಲ್ಲಾದ ಅಲ್ ನೂರ್ ರೇಡಿಯೋ ಕೇಂದ್ರ, ಅಲ್ ಮನಾರ್ ಟಿವಿಯ ಪ್ರಧಾನ ಕಚೇರಿಯ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಲೆಬನಾನ್ನ 3 ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಅಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ, ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ದಾಳಿಯನ್ನ ಮಾಡಿರೋದು 3 ಪ್ರಮುಖ ಸ್ಥಳಗಳ ಮೇಲೆ. ಇನ್ನು ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿದೆ. ಇನ್ನು ಹಿಜ್ಬುಲ್ಲಾದ ಅಲ್ ನೂರ್ ರೇಡಿಯೋ ಕೇಂದ್ರ, ಅಲ್ ಮನಾರ್ ಟಿವಿಯ ಪ್ರಧಾನ ಕಚೇರಿ ಮೇಲೂ ಕೂಡ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ, ದಾಳಿಯನ್ನ ಮಾಡಿದೆ. ما صار له شيء لك والله ما بيصير له شيء. الضرباء بيطلعوا على العالم. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. 3 ರಾಷ್ಟ್ರಗಳ ನಡುವೆ ಶುರುವಾದಂತ ಒಂದು ಯುದ್ಧ ಈಗ ಮಧ್ಯಪ್ರಾಚ್ಯದಲ್ಲಿ ಸುಮಾರು 12 ರಾಷ್ಟ್ರಗಳಿಗೆ ಅಂದ್ರೆ ದೇಶಗಳಿಗೆ ವ್ಯಾಪಿಸ್ಬಿಟ್ಟಿದೆ. ಮತ್ತೆ ಆ ಯುದ್ಧ ಮುಂದುವರಿಯುವಂತ ಮುನ್ಸೂಚನೆಯನ್ನ ಟ್ರಂಪ್ ಕೊಟ್ಟಿರೋದ್ರಿಂದ ಸೊ ಈಗ ಯುದ್ಧದ ಸ್ವರೂಪವನ್ನ ಗಮನಿಸ್ತಾ ಇದೀವಿ ನಾವು. ದಿನದಿಂದ ದಿನಕ್ಕೆ ಅದು ತೀವ್ರ ಸ್ವರೂಪಗೊಳ್ತಾ ಇದೆ. ಸೊ ಇವತ್ತು ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಗುಡಿ? ಪ್ರಮುಖವಾಗಿ ಗಮನಿಸೋದಾದರೆ ಶರ್ಮಿತಾ, ಈಗ ನೀವು ಹೇಳಿದ ಹಾಗೆ ಸಾಕಷ್ಟು ಇದು ಕೇವಲ 2 ದೇಶಗಳ ಮಧ್ಯದಲ್ಲಿ ಯುದ್ಧ ಅಂತ ಶುರುವಾದಂಥದ್ದು ಇವತ್ತು 12 ರಾಷ್ಟ್ರಗಳಿಗೂ ಕೂಡ ಹಬ್ಬಿರುವಂಥದ್ದು. ಮುಂಬರುವಂಥ ಹಂತದಲ್ಲಿ ಇದರ ವ್ಯಾಪ್ತಿ ಮತ್ತಷ್ಟು ಹಿಗ್ಗುವಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಇವತ್ತು ಅಮೆರಿಕ ಒಂದು ಪ್ರಮುಖವಾಗಿ ನ್ಯಾಟೋಗೆ ಹೇಳಿರುವಂಥದ್ದು ಏನಂದರೆ ನ್ಯಾಟೋ ಕೂಡ ಈ ಯುದ್ಧದ ಭಾಗವಾಗಬೇಕು ಅಂತೇಳಿ. ಒಂದು ವೇಳೆ ನ್ಯಾಟೋ ಏನಾದರೂ ಈ ಯುದ್ಧದ ಭಾಗವಾದರೆ ಸುಮಾರು 27 ರಾಷ್ಟ್ರಗಳು ಮತ್ತೆ ಈ ಯುದ್ಧದಲ್ಲಿ ಧುಮುಕಿದಾಗ ಆಗುತ್ತೆ. ಹಾಗಿದ್ರೆ ಒಂದು ರಾಷ್ಟ್ರದ ವಿರುದ್ಧ ಇಷ್ಟೆಲ್ಲ ರಾಷ್ಟ್ರಗಳು ಒಟ್ಟಾಗಿ ಯುದ್ಧವನ್ನು ಮಾಡಬೇಕನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರುವಂಥ ಬೆನ್ನಲ್ಲೇ ಅದಕ್ಕೆ ಉತ್ತರ ಹೌದು ಅನ್ನುವಂಥ ರೀತಿಯಲ್ಲಿ ಇರಾನ್ ಕೂಡ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು. ಇಷ್ಟು ದಿನಗಳ ಕಾಲ ಏನಾಗ್ತಾ ಇತ್ತು, ಇರಾನ್ ಪ್ರಮುಖವಾಗಿ ಅಮೆರಿಕದ ಅಸೆಟ್ಸ್ಗಳು ಎಲ್ಲೆಲ್ಲ ಇದ್ದಾವೆ ಅಂದರೆ ಅಮೆರಿಕದ ಒಂದಿಷ್ಟು ಇನ್ವೆಸ್ಟ್ಮೆಂಟ್ಸ್ಗಳಿರ್ಬೋದು ಅಥವಾ ಅಮೆರಿಕದ ಕಂಪನಿಗಳಿರ್ಬೋದು ಅಥವಾ ಅಮೆರಿಕದ ವಾಯು ನೆಲೆ, ಅದೇ ರೀತಿಯಾಗಿ ಸೇನಾ ನೆಲೆಗಳಿರ್ಬೋದು ವಿಭಿನ್ನ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಅವುಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಮಿಸೈಲನ್ನು ಹಾರಿಸುವಂಥದ್ದು, ಡ್ರೋನನ್ನು ಹಾರಿಸುವಂಥದ್ದು ಮಾಡ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ಅದರ ಪ್ಯಾಟರ್ನ್ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು. ಅಲ್ಲಿರ್ತಕ್ಕಂಥ ನಾಗರಿಕರ ವಾಸಸ್ಥಾನಗಳೇನಿದ್ದಾವೆ, ಆಮೇಲೆ ಹೋಟೆಲ್ಸ್ಗಳೇನಿದ್ದಾವೆ, ಅದರ ಜೊತೆಗೆ ಇತರೆ ರೀತಿಯಾಗಿರ್ತಕ್ಕಂಥ ಈಗ ಆಯಿಲ್ ರಿಫೈನರೀಸ್ ಇರ್ಬೋದು ಅಥವಾ ಏರ್ಪೋರ್ಟ್ಗಳಿರ್ಬೋದು ಅವುಗಳನ್ನು ಕೂಡ ಟಾರ್ಗೆಟ್ ಮಾಡಿ ಸಂಪೂರ್ಣವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಆ ದಾಳಿಯಿಂದ ಯಾವ ರಾಷ್ಟ್ರಗಳು ಕೂಡ ಹೊರತಾಗಿಲ್ಲ. ಅದರ ಡ್ರೋನ್ಸ್ಗಳು ಅಷ್ಟು ಪವರ್ಫುಲ್ ಆಗಿದೆಯಾ, ಅಲ್ಲಿರ್ತಕ್ಕಂಥ ಈ ಆಂಟಿ ಡ್ರೋನ್ ಸಿಸ್ಟಮ್ಸ್ ಇರ್ಬೋದು ಅಥವಾ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ಸ್ಗಳಿರ್ಬೋದು ಅವು ಕೆಲಸವನ್ನೇ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಗಳು ಮೂಡಬೇಕು. ಆ ರೀತಿಯಾಗಿರ್ತಕ್ಕಂಥ ದಾಳಿಯನ್ನ ಇರಾನ್ ಸಂಘಟಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತಿನ ದಾಳಿಯನ್ನೇ ಗಮನಿಸೋದಾದರೆ ಇಸ್ರೇಲ್ ಮೇಲೆ ಅತಿ ಭೀಕರವಾಗಿರ್ತಕ್ಕಂಥ ದಾಳಿಗಳಾಗಿದ್ದಾವೆ. ಅದರಲ್ಲೂ ದಕ್ಷಿಣ ಇಸ್ರೇಲ್ನ ಭಾಗ ಏನಿದ್ದಾವೆ ಅಲ್ಲಿರ್ತಕ್ಕಂಥ ಏರ್ಪೋರ್ಟ್ಗಳಿರ್ಬೋದು ಅಥವಾ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಇರ್ಬೋದು, ನಾಗರಿಕರ ಇನ್ಸ್ಟಾಲೇಷನ್ಸ್ಗಳಿರ್ಬೋದು ಅವುಗಳ ಮೇಲೆ ಭೀಕರವಾದಂಥ ದಾಳಿಯನ್ನ ಇರಾನ್ ಮಾಡ್ತಾ ಇರುವಂಥದ್ದು. ಇರಾನ್ನ ಡ್ರೋನ್ಗಳು, ಮಿಸೈಲ್ಸ್ಗಳು ಈಗ 100 ಮಿಸೈಲ್ಸ್ಗಳನ್ನು ಇರಾನ್ ಹಾರಿಸ್ತಾ ಇದೆ, 100 ಡ್ರೋನ್ಗಳನ್ನು ಹಾರಿಸ್ತಾ ಇದೆ. ಅಂದರೆ ಅದರಲ್ಲಿ 90 ಡ್ರೋನ್ಗಳನ್ನು ತಡೆಗಟ್ಟುವಲ್ಲಿ ಇಸ್ರೇಲ್ ಸಫಲವಾಗ್ತಾ ಇದ್ರು. ಇನ್ನುಳಿದಂಥ 10 ಡ್ರೋನ್ಗಳೇ ಸಾಕು ಅದರ ಸರ್ವನಾಶ ಮಾಡೋದಕ್ಕೆ. ಅಷ್ಟು ಭೀಕರವಾಗಿರ್ತಕ್ಕಂಥ ಸ್ಫೋಟಗಳನ್ನು ಹೊತ್ತಿರುವಂಥ ಡ್ರೋನ್ಗಳು ದಾಳಿಯನ್ನ ಮಾಡ್ತಾ ಇದ್ದಾವೆ. ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ಗಮನಿಸೋದಾದ್ರೆ ಈಗ UAE ಮೇಲೆ ದಾಳಿಯನ್ನು ಮಾಡಿದೆ, ಕತಾರ್ನ ಏರ್ಪೋರ್ಟ್ ಮೇಲೆ ದಾಳಿಯನ್ನು ಸಂಘಟಿಸ್ತಾ ಇದೆ, ಆಯಿಲ್ ರಿಫೈನರಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಈ ಸೌದಿ ಅರೇಬಿಯಾದ ಅರ್ಮಾರ್ಕೋ ಅಂತಕ್ಕಂಥ ಆಯಿಲ್ ರಿಫೈನರಿ ಏನಿದೆ ವಿಶ್ವದ ಅತಿ ದೊಡ್ಡದಾಗಿರ್ತಕ್ಕಂಥ ತೈಲ ಸಂಸ್ಕರಣಾ ಘಟಕ, ಅದು ಸಂಸ್ಕರಣಾ ಸಮೂಹ, ಅದು ಅವುಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಕೂಡ ದಾಳಿಯನ್ನ ಇರಾನ್ ನಡೆಸ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಈಗ ಅಮೆರಿಕ ಮತ್ತು ಇಸ್ರೇಲ್ ಕೂಡ ಅತಿ ತೀವ್ರಗೊಳಿಸ್ತಾ ಇದೆ ದಾಳಿಯನ್ನ. ಇವತ್ತು ಈ ಹಿಜ್ಬುಲ್ಲಾ ನೆಲೆಗಳೇನಿದ್ದಾವೆ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಕೂಡ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಇರಾನ್ನಲ್ಲಿರ್ತಕ್ಕಂಥ ಅಲ್ಲಿಯ ಸರ್ಕಾರದ ಒಂದು ಮಾಧ್ಯಮಗಳಾಗಿರ್ತಕ್ಕಂಥ ಅದು ಟಿವಿ ಮಾಧ್ಯಮ ಇರ್ಬೋದು, ರೇಡಿಯೋ ಮಾಧ್ಯಮ ಇರ್ಬೋದು, ಅವುಗಳನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಬೇಕಾಗಿರುವಂಥ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಸಂಘಟನೆ ಮಾಡ್ತಾ ಇರುವಂಥದ್ದು. ಅವರಿಗೆ ಈಗ ಕತಾರ್ ಕೂಡ ನಾವು ಈ ಯುದ್ಧದಲ್ಲಿ ಧುಮುಕುತ್ತೀವಿ, ನಾವು ಕೂಡ ಸಪೋರ್ಟ್ ಅನ್ನು ಕೊಡ್ತೀವಿ ಅಂತ ಹೇಳಿರೋ ಕಾರಣದಿಂದಾಗಿ ಆ ದಾಳಿ ನಡೆಸುವಂಥ ದೇಶಗಳ ವ್ಯಾಪ್ತಿಗಳು ಕೂಡ ಹಿಗ್ತಾ ಹೋಗ್ತಾ ಇದೆ. ಈಗ 12 ರಾಷ್ಟ್ರಗಳನ್ನು ಟಾರ್ಗೆಟ್ ಇರಾನ್ ಮಾಡ್ತಾ ಇದ್ರೆ ಈ 12 ರಾಷ್ಟ್ರಗಳು ಒಟ್ಟಾಗಿ ಇರಾನ್ ಮೇಲೆ ಮುಗಿಬೀಳುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ಇರಾನ್ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಹರ್ಮುಜ್ ಜಲಸಂಧಿ ಏನಿದೆ ಅಲ್ಲಿ ಆ ಹರ್ಮುಜ್ ಜಲಸಂಧಿಯಿಂದ ಹೋಗುವಂಥ ಎಲ್ಲ ತೈಲವನ್ನು ಹೊಂದಿರುವಂಥ ಟೈಲ್ ಟ್ಯಾಂಕರ್ಸ್ ಏನಿದಾವೆ, ತೈಲವನ್ನು ಹೊಂದಿರತಕ್ಕಂಥ ಹಡಗುಗಳೇನಿದ್ದಾವೆ ಅವುಗಳನ್ನು ಸಂಪೂರ್ಣವಾಗಿ ಇಲ್ಲಿ ಒಂದು ಸಾಗುವುದನ್ನು ನಿಷೇಧ ಮಾಡಿದ್ದೇವೆ, ಅಲ್ಲಿ ಯಾರೇ ಬಂದರೂ ಅವರ ಮೇಲೆ ದಾಳಿಯನ್ನು ಮಾಡ್ತೀವಿ ಅಂತೇಳಿ ಇರಾನ್ ಹೇಳಿದ್ದೆ. ಅದನ್ನ ಎಷ್ಟು ದಿನಗಳ ಕಾಲ
ಕಾಲ ದೇಶಗಳು ತಡೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಆ ಒಂದು ಜಲಸಂಧಿಯಿಂದಲೇ ವಿಶ್ವದ 40-50% ತೈಲ ಸಾಗುತ್ತೆ. ಪ್ರಮುಖವಾಗಿ ಭಾರತ ಇರ್ಬೋದು ಅಥವಾ ಚೈನಾ ಇರಬಹುದು, ಬೇರೆ ಬೇರೆ ರಾಷ್ಟ್ರಗಳೇನಿದಾವೆ ಎಲ್ಲ ರಾಷ್ಟ್ರಗಳಿಗೆ ಬರುವಂತಹ ತೈಲ ಆ ಒಂದು ಜಲಸಂಧಿ ಮೂಲಕವಾಗಿ ಬರುತ್ತೆ. ಅದು ಸೌದಿ ಅರೇಬಿಯಾದಿಂದ ಬರುವಂತಹ ತೈಲ ಇರ್ಬೋದು ಅಥವಾ ಆಯಾ ರಾಷ್ಟ್ರಗಳಿಂದ ಬರುವಂತಹ ತೈಲ ಆ ಜಲಸಂಧಿ ಮೂಲಕವಾಗಿ ಬರಬೇಕಾಗುತ್ತೆ. ಹಾಗಿದ್ರೆ ತೈಲವನ್ನೇ ನಾವು ತಡೆಗಟ್ತೀವಿ ಅಂದ್ರೆ ಉಳಿದಂತ ರಾಷ್ಟ್ರಗಳ ಪರಿಸ್ಥಿತಿ ಏನಾಗಿರುತ್ತೆ? ಅವು ಕೂಡ ಯುದ್ಧದಲ್ಲಿ ನೇರವಾಗಿ ಧುಮುಕ್ತಾವ ಅಥವಾ ಮಾತುಕತೆಯನ್ನ ಆಡ್ತಾವ? ಹಾಗಿದ್ರೆ ಇರಾನ್ನಲ್ಲಿ ಮಾತುಕತೆಯನ್ನ ಆಡಬೇಕಂದ್ರೆ ಅಲ್ಲಿ ಯಾರು ಉಳಿದಿದ್ದಾರೆ ನಾಯಕತ್ವದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇವೆಲ್ಲದರ ಮಧ್ಯದಲ್ಲಿ ಇವತ್ತು ಅಮೆರಿಕ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದೆ ಶರ್ಮಿತಾ. ಆ ನೋಟಿಫಿಕೇಶನ್ ಅಲ್ಲಿ 12 ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ತನ್ನ ನಾಗರಿಕರು, ಅಮೆರಿಕನ್ ನಾಗರಿಕರೇನಿದ್ದಾರೆ ಅವರು ತಕ್ಷಣದಲ್ಲಿ ಅಲ್ಲಿಂದ ಹೊರಡಬೇಕು ಅನ್ನುವಂಥ ಆದೇಶವನ್ನ ಕೊಟ್ಟಿರುವಂತದ್ದು. ನಿಮಗೆ ಲಭ್ಯವಾಗುವಂತ ಯಾವುದೇ ಕಮರ್ಷಿಯಲ್ ಫ್ಲೈಟ್ಸ್ ಇರಲಿ ಅವುಗಳನ್ನ ಪಡೆದುಕೊಂಡು ನೀವು ಅಲ್ಲಿಂದ ಹೊರಡಿ ಅಂತ. ಆ 12 ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸೌದಿ ಅರೇಬಿಯಾ ಇದೆ, ಇರಾಕ್ ಇದೆ, ಅದೇ ರೀತಿಯಾಗಿ ಇಸ್ರೇಲ್, ಕತಾರ್, ಓಮನ್ ಎಲ್ಲ ರಾಷ್ಟ್ರಗಳು ಸೇರಿದಾಗೆ 12 ರಾಷ್ಟ್ರಗಳಿದ್ದಾವೆ. ಈಜಿಪ್ಟ್ ಕೂಡ ಆ ಒಂದು ಪಟ್ಟಿಯಲ್ಲಿ ಇರುವಂತದ್ದು. ಹಾಗಿದ್ರೆ ಆಯಾ ದೇಶಗಳಲ್ಲಿ ಭಾರತದೇ ಸುಮಾರು 80 ಲಕ್ಷಕ್ಕೂ ಅಧಿಕ ಜನ ಕಾರ್ಮಿಕರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಏನಾಗಿರುತ್ತೆ? ಒಂದು ರೀತಿಯಿಂದ ಪ್ಯಾನಿಕ್ ಉಂಟಾಗುತ್ತಾ ಅಂತೇಳಿ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಈಗ ಒಂದು ಕಂಟಿಂಜೆನ್ಸಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಈಗ ಆಲ್ರೆಡಿ UAE ಇಂದ ಅಲ್ಲಿ ಸಿಲುಕಿರುವಂತಹ ಭಾರತೀಯ ನಾಗರಿಕರನ್ನ ಕರೆತರೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಇವತ್ತು ಭಾರತ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನರನ್ನು ಕರೆತರ್ತಾ ಇದೆ ಕೂಡ. ಆ ಪ್ಲಾನ್ ಮತ್ತಷ್ಟು ಈಗ ವ್ಯಾಪ್ತಿ ವಿಸ್ತರಿಸುವಂತ ಸಂಗತಿಗಳು ಕಂಡು ಬರ್ತಾ ಇದ್ದಾವೆ. ಪ್ರಮುಖವಾಗಿ ಅದರಲ್ಲೂ ಸೌದಿ ಅರೇಬಿಯಾದಲ್ಲಿ ಇರತಕ್ಕಂಥ ಭಾರತೀಯ ನಾಗರಿಕರು, ಎಸ್ಪೆಷಲಿ ಪ್ರವಾಸಿಗರು, ಈಗ ಅಲ್ಲಿ ಕೆಲಸವನ್ನ ಮಾಡುವಂತವರು ತಮ್ಮದೇ ಆಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾರೆಲ್ಲ ಪ್ರವಾಸಿಗೆ ಅಂತ ಹೋಗ್ತಾರೆ ಅದರಲ್ಲೂ ಪ್ರಮುಖವಾಗಿ ಈಗ ಪವಿತ್ರ ಹಜ್ ಯಾತ್ರೆಗೆ ಹೋಗೋದಂತವ್ರು ಇರ್ತಾರೆ. ಅದೇ ರೀತಿ ಇದು ರಂಜಾನ್ ತಿಂಗಳು ಬೇರೆ ನಡೀತಾ ಇರುವಂತದ್ದು, ಅಲ್ಲಿ ಹೋದಂತವ್ರು ಇರ್ತಾರೆ, ವ್ಯಾಪಾರ ವಹಿವಾಟಿಗೆ ಹೋದಂತವ್ರು ಇರ್ತಾರೆ, ಅಥವಾ ಅಲ್ಲಿಯ ಒಂದು ಪ್ರವಾಸಿ ಸ್ಥಾನಗಳನ್ನು ನೋಡೋದಕ್ಕೆ ಈ ಒಂದು ಗಲ್ಫ್ ರಾಷ್ಟ್ರಗಳಿಗೆ ಹೋದಂತವ್ರು ಇರ್ತಾರೆ. ಅವರನ್ನೆಲ್ಲ ಸುರಕ್ಷಿತವಾಗಿ ಕರೆತರೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡೋದಕ್ಕೆ ಕೂಡ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಮೊದಲ ಭಾಗವಾಗಿ UAE ಇಂದ ಜನರನ್ನ ಈಗ ತೆರವುಗೊಳಿಸ್ತಾ ಇರುವಂತದ್ದು. ಹೀಗಾಗಿ ಒಟ್ಟಾರೆ ಈ ಎಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ ಯುದ್ಧದ ವ್ಯಾಪ್ತಿ ಮತ್ತಷ್ಟು ವ್ಯಾಪಿಸ್ತಾ ಹೋಗುತ್ತೆ. ಒಂದು ರೀತಿಯಿಂದ ಸುಸೈಡ್ ಬಾಂಬರ್ ತರ ಇರಾನ್ ನಾನು ಹೋಗೋದು ಸರಿನೇ, ನನ್ನ ಜೊತೆಯಲ್ಲಿ ಒಂದು 4-5 ದೇಶಗಳನ್ನು ಕೂಡ ತೆಗೆದುಕೊಂಡು ಹೋಗೋಣ ಅನ್ನುವಂಥ ಮನಸ್ಥಿತಿಯನ್ನು ಪ್ರದರ್ಶನ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಯುದ್ಧ ನಿಲ್ಲಬೇಕಾದ್ರೆ ಈಗ ಒಂದೇ ಉಳಿದಂಥದ್ದು ಇರಾನ್ ಅಮೆರಿಕಕ್ಕೆ ಸರೆಂಡರ್ ಆಗಬೇಕು. ಹಾಗೆ ಅದು ಸರೆಂಡರ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಶರ್ಮಿತಾ. ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ರಾಘವೇಂದ್ರ ಗುಡಿ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ಮುಂದುವರೆದಿದೆ. ಇವತ್ತು 42 ವಿಮಾನಗಳ ಹಾರಾಟ ರದ್ದಾಗಿದೆ. ಅರಬ್ ರಾಷ್ಟ್ರಗಳಿಂದ ಬರಬೇಕಾಗಿದ್ದಂತಹ ವಿಮಾನಗಳು ರದ್ದಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಅಲ್ಲಿದ್ದವರು ಪರದಾಟ ಪಡ್ತಾ ಇದ್ದಾರೆ, ಇನ್ನೊಂದು ಕಡೆ ಇಲ್ಲಿಂದ ತೆರಳೋರು ಕೂಡ ಪರದಾಟವನ್ನ ಪಡ್ತಾ ಇದ್ದಾರೆ. ಸಹಜವಾಗಿ ಒಂದು ಆತಂಕ ಅಂತೂ ಅವ್ರ ಕುಟುಂಬಸ್ಥರಲ್ಲಿ ಇದ್ದೇ ಇದೆ. ನಿನ್ನೆ 300ಕ್ಕೂ ಅಧಿಕ ಮಂದಿ ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ. ಅರಬ್ ರಾಷ್ಟ್ರಗಳಿಂದ ಬರಬೇಕಾಗಿದ್ದಂಥ ವಿಮಾನಗಳ ಹಾರಾಟ ಈಗ ರದ್ದಾಗಿರೋದ್ರಿಂದ ಪ್ರಯಾಣಿಕರು ಆತಂಕಗೊಂಡಿದ್ದಾರೆ. ಅಲ್ಲಿರಕ್ಕೂ ಈಗ ತುಂಬಾ ಜನರಿಗೆ ಆರ್ಥಿಕವಾಗಿನೂ ಸಾಧ್ಯವಾಗ್ತಾ ಇಲ್ಲ. ಇನ್ನು ಕೆಲವರಿಗೆ ಸಹಜವಾಗಿದ್ದೇ ಇರುತ್ತಲ್ಲ, ಜೋರಾದಂಥ ಶಬ್ದ ತಮ್ಮ ಪಕ್ಕದಲ್ಲೇ ಸುತ್ತಮುತ್ತಲೂ ಕೇಳಿಸ್ತಾ ಇರೋದ್ರಿಂದ ಯಾವಾಗ ತಮ್ಮ ಮೇಲೆ ಏನಾದರೂ ದಾಳಿ ಆಗ್ಬಿಡುತ್ತಾ, ಆ ಬಾಂಬ್ಗಳು ಬಂದು ಬೀಳ್ತಾವ, ಬ್ಲಾಸ್ಟ್ ಆಗುತ್ತಾ, ಹೀಗೆ ಆತಂಕದಲ್ಲಿ ಅಲ್ಲಿ ಜನ ಇದ್ದಾರೆ. ಇವತ್ತು 42 ವಿಮಾನಗಳ ಹಾರಾಟ ರದ್ದಾಗಿದೆ. ಅರಬ್ ರಾಷ್ಟ್ರಗಳಿಂದ ಬರಬೇಕಾಗಿತ್ತು ಈ ವಿಮಾನ. ಬೆಂಗಳೂರಿಂದ ದುಬೈಗೆ ತೆರಳಿದಂತಹ ವಿಮಾನಗಳು ವಾಪಸ್ ದುಬೈನಲ್ಲೇ ಲ್ಯಾಂಡಿಂಗ್ಗೆ ಅನುಮತಿ ಸಿಗದೆ ಬಂದ್ಬಿಟ್ಟಿದ್ದಾವೆ. ಬೆಳಗ್ಗೆ 7:15ಗೆ ದುಬೈಗೆ ತೆರಳಿದ್ದು ಏರ್ ಇಂಡಿಯಾ ವಿಮಾನ. ಪ್ರಯಾಣಿಕರಿಗೆ ಏರ್ಪೋರ್ಟ್ನಲ್ಲಿ ತಿಂಡಿ, ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಪ್ರಯಾಣಿಕರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಹೆಲ್ಪ್ ಡೆಸ್ಕ್ ಕೂಡ ಓಪನ್ ಮಾಡಿದೆ KIAL. 7:15ಗೆ ದುಬೈಗೆ ತೆರಳಿತ್ತು ಫ್ಲೈಟ್. ಬಟ್ ದುಬೈನಲ್ಲಿ ಲ್ಯಾಂಡಿಂಗ್ ಮಾಡೋಕೀಗ ಸೂಕ್ತವಾದಂಥ ವಾತಾವರಣ ಅಲ್ಲಿಲ್ಲ. ಯುದ್ಧದ ಕಾರ್ಮೋಡ ಅಲ್ಲಿ ಆವರಿಸ್ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಎಲ್ಲಿಂದ ಕ್ಷಿಪಣಿ ಬಂದು ಬೀಳುತ್ತೆ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ಲ್ಯಾಂಡಿಂಗ್ಗೆ ಈಗ ಅವಕಾಶ ಇಲ್ಲದೆ ಇರೋದ್ರಿಂದ ವಾಪಸ್ ಬಂದಿದೆ ಫ್ಲೈಟ್. ಸೊ ಪ್ರಯಾಣಿಕರಿಗೆ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ ಪ್ರಯಾಣಿಕರಂತೂ ಈಗ ಸದ್ಯಕ್ಕೆ ಆತಂಕದಲ್ಲೇ ಇದ್ದಾರೆ. ಉಡ್ತಾ ಬೆಂಗಳೂರು ಆಗ್ತಾ ಇದೆಯಲ್ಲ ಸಿಲಿಕಾನ್ ಸಿಟಿ. ಬೆಂಗಳೂರಲ್ಲಿ 10 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿತ್ತು ಈ 10 ಕೋಟಿ ಮೌಲ್ಯದ ಡ್ರಗ್ಸ್. ಫ್ಲಾಟ್ನಲ್ಲಿತ್ತು LSD, ಹೈಡ್ರೋಗಾಂಜಾ, ಚರಸ್. ಬಾಗಲೂರಿನ ಪ್ರೆಸ್ಟೀಜ್ ಫೈನ್ ಬೇರಿ ಫ್ಲಾಟ್ನಲ್ಲಿ ಈ ಡ್ರಗ್ಸ್ ಪತ್ತೆಯಾಗಿದೆ. ಸುಮಾರು 10 ಕೋಟಿ ಮೌಲ್ಯದ್ದು ಇದು ಅಂತೇಳಿ ಅಂದಾಜಿಸಲಾಗಿದೆ. ಕೇರಳ ಮೂಲದ ಅಶ್ವಿನ್ ಮತ್ತೆ ಮುಬೀನಾ ಅನ್ನೋರನ್ನ ಬಂಧಿಸಲಾಗಿದೆ. CCB ನಾರ್ಕೋಟಿಕ್ಸ್ ಟೀಮ್ ಕಾರ್ಯಾಚರಣೆಯನ್ನ ಮಾಡಿರೋದು. ಥೈಲ್ಯಾಂಡ್ನಿಂದ ವಿನ್ಸೆಂಟ್ ಎಂಬಾತ ಈ ಡ್ರಗ್ಸ್ ಅನ್ನ ಕಳಿಸ್ಕೊಟ್ಟಿದ್ದ ಅಂತ ಹೇಳಿ ಮಾಹಿತಿ ಇದೆ. ವಿನ್ಸೆಂಟ್ ಸೂಚಿಸಿದಂತ ಜಾಗದಲ್ಲಿ ಈ ಡ್ರಗ್ಸ್ ಅನ್ನ ಇಬ್ರು ಅಶ್ವಿನ್ ಮತ್ತೆ ಮುಬೀನಾ ಅನ್ನೋರು ಇಡ್ತಾ ಇದ್ರಂತೆ. ದೇವರ ಚಿತ್ರ ಸೇರಿದಂತೆ ವಿವಿಧ ರೂಪದಲ್ಲಿ ಈ LSD ಸ್ಟ್ರಿಪ್ ಅನ್ನ ಸೇಲ್ ಮಾಡಲಾಗ್ತಾ ಇತ್ತು. ಚರಸ್ 534 ಗ್ರಾಂ, ಹೈಡ್ರೋಗಾಂಜಾ 5 kg
ಅದನ್ನೆಲ್ಲ ಈಗ ಸೀಸ್ ಮಾಡ್ಕೊಂಡಿದ್ದಾರೆ. ಸದ್ಯ ಫ್ಲಾಟ್ ಮಾಲೀಕನ ಪಾತ್ರದ ಬಗ್ಗೆ ಸಿಸಿಬಿ ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಫ್ಲಾಟ್ನಲ್ಲಿ ಇವರು ಇದನ್ನೆಲ್ಲ ಸಂಗ್ರಹ ಮಾಡಿ ಇಡ್ತಾ ಇದ್ರಲ್ಲ, ಎಲ್ಲಿಂದ ಬರ್ತಾ ಇತ್ತು, ಹೆಂಗ್ ಸಂಗ್ರಹ ಮಾಡಿ ಇಡ್ತಾ ಇದ್ರು ಅಂತಂದ್ರೆ ಫ್ಲೈಟ್ನಲ್ಲಿ ಆಗಾಗ ಸ್ವಲ್ಪ ಪ್ರಮಾಣದಲ್ಲಿ ಡ್ರಗ್ಸ್ ಅನ್ನ ವಿನ್ಸೆಂಟ್ ಕಳಿಸ್ತಾ ಇದ್ದಂತೆ. ಒಂದು LSD ಸ್ಟ್ರಿಪ್ಸ್ 6,000 ರೂಪಾಯಿ ಬೆಲೆ ಬಾಳುತ್ತೆ. ಹೀಗೆ 10 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಅಪಾರ್ಟ್ಮೆಂಟ್ನಲ್ಲಿ ಇಟ್ಕೊಂಡಿದ್ರು, ಫ್ಲಾಟ್ನಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿ ಮಾಹಿತಿ ಇದೆ. ಈ ಪ್ರಮುಖವಾಗಿ ಇದ್ದಿದ್ದು ಕೇರಳದ ಅಶ್ವಿನ್ ಮತ್ತೆ ಮುಬೀನಾ ಅಂತೇಳಿ. ಇವರಿಗೆ ವಿನ್ಸೆಂಟ್ ಅನ್ನೋ ಒಬ್ಬ ಈ ಡ್ರಗ್ಸ್ ದಂಧೆಯಲ್ಲಿ ಇದ್ದವನು, ಜಾಲದಲ್ಲಿ ಇದ್ದವನು ಕಳಿಸ್ಕೊಡ್ತಾ ಇದ್ದ. ಅಂದ್ರೆ ಒಂದೇ ಟೈಮ್ಗೆ ತುಂಬಾ ಪ್ರಮಾಣದಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಫ್ಲೈಟ್ ನಲ್ಲಿ ಈತ ಕಳಿಸ್ಕೊಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಈಗ ಏನು ಅರೆಸ್ಟ್ ಮಾಡಿದ್ದಾರೆ, ಅವರಿಬ್ರು ಬೆಂಗಳೂರಲ್ಲಿ ಸುಮಾರು ಎಷ್ಟು ದಿನಗಳಿಂದ ವಾಸ ಮಾಡ್ಕೊಂಡಿದ್ರಂತೆ. ಈ ಫ್ಲಾಟ್ ಯಾರ ಹೆಸರಲ್ಲಿದೆ, ಮತ್ತೆ ಈ ವಿನ್ಸೆಂಟ್ ಕನೆಕ್ಷನ್ ಸಿಕ್ಕಿದಾನ, ಅಂದ್ರೆ ಕಾಂಟ್ಯಾಕ್ಟ್ ಆಗಿದೆಯಾ ಈಗ? ಶ್ರೀಮಂತ ಶೆಟ್ಟಿ, ಪ್ರಮುಖವಾಗಿ ಇವತ್ತು ಹೋಳಿ ಹಬ್ಬ ಹಿನ್ನೆಲೆಯಲ್ಲಿ ಒಂದು ಪಾರ್ಟಿಗಳಿಗೆ ಏನೊಂದು ಆಯೋಜನ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಈ ಒಂದು ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡೋಕೆ ಇವರೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ LSD ಒಂದು ಸ್ಟ್ರಿಪ್ಸ್ ಏನಿದೆ ಅದನ್ನ ಬೇರೆ ರೀತಿಯಲ್ಲಿ ಪ್ರಮಾಣದಲ್ಲಿ ಸಪ್ಲೈ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು. ನಿನ್ನೆ ಒಂದು ಫ್ಲಾಟ್ ಮೇಲೆ, ಅಂದ್ರೆ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪ್ರೆಸ್ಟೇಜ್ ಒಂದು ಅಪಾರ್ಟ್ಮೆಂಟ್ ಏನಿದೆ, ಆ ಫ್ಲಾಟ್ ಅಲ್ಲಿ ಇಬ್ರು ಕೂಡ ಈ ಲವರ್ಸ್ ಏನಿದ್ದಾರೆ, ಅದರಲ್ಲಿ ಅಶ್ವಿನ್ ಮತ್ತೆ ಮುಬೀನಾ ಅಂತೇಳಿ ಇಬ್ಬರು ಕೂಡ ಅಲ್ಲೇ ಉಳ್ಕೊಂಡಿರ್ತಾರೆ. ಅವರು ಈ ಒಂದು ಸಂಗ್ರಹ ಆಗಿರುವಂತಹ ಒಂದು ಡ್ರಗ್ಸ್ ಅನ್ನ, ಅಂದ್ರೆ ಆ ಪ್ರಮುಖವಾಗಿ ಥೈಲ್ಯಾಂಡ್ ಅಲ್ಲಿರುವಂತಹ ಮೇನ್ ಪೆಡ್ಲರ್ ಏನಿದ್ದಾನೆ ವಿನ್ಸೆಂಟ್ ಅಂತೇಳಿ, ಆತ ಹೇಳಿದಂತಹ ಜಾಗಗಳಲ್ಲಿ ಹೋಗೋದು, ಇಡುಬಿಟ್ಟು ಬರುವಂಥದ್ದು ಅಷ್ಟೇ ಅವರ ಕೆಲಸ ಆಗಿರುತ್ತೆ. ಆದರೆ ತರುವಂಥದ್ದಾಗಿರ್ಬೋದು, ಆ ಡ್ರಗ್ಸ್ ಅನ್ನ ಒಂದು ಶೇಖರಣೆ ಮಾಡುವಂಥ ಕೆಲಸ. ಆದರೆ ಈ ಒಂದು ಫ್ಲೈಟ್ ಮೂಲಕವಾಗಿ ತರುವಂಥದ್ದು, ಮತ್ತೆ ಕೊರಿಯರ್ ಮೂಲಕವಾಗಿ ಫಾರಿನ್ ಒಂದು ಕೊರಿಯರ್ ಏನಿದೆ ಅಲ್ಲಿಗೆ ಕಳಿಸುವಂಥದ್ದು, ಬೇರೆ ಬೇರೆ ಬಾಕ್ಸ್ಗಳಲ್ಲಿ ರೀತಿಯಲ್ಲಿ ಕಳಿಸುವಂಥದ್ದು, ಮತ್ತೆ ದೇವರ ಒಂದು ಭಾವಚಿತ್ರ ಇರುವಂಥದ್ದು, ಮತ್ತೆ ಬೇರೆ ಬೇರೆ ವಿವಿಧ ರೀತಿಯ ಒಂದು ರೂಪವಿರುವಂತಹ ಒಂದು LSD ಒಂದು ಸ್ಟಿಪ್ಸ್, ಚಿತ್ರಕಲೆ ಇರುವಂತಹ LSD ಸ್ಟಿಪ್ಸ್ ಏನಿದೆ ಅದು ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಅವರು ಶೇಖರಣೆ ಮಾಡಿದ್ದು. ಇದೇ ದೊಡ್ಡ ಫಸ್ಟ್ ಟೈಮ್ ಈ ರೀತಿಯಾಗಿ ಸುಮಾರು 8,000ಕ್ಕೂ ಹೆಚ್ಚು LSD ಸ್ಟಿಪ್ಸ್ CCB ಪೊಲೀಸರಿಗೆ, ನಾರ್ಕೋಟಿಕ್ಸ್ ಒಂದು ಟೀಮ್ ಏನಿದೆ ಅವರಿಗೆ ಸಿಕ್ಕಿ ಬಿದ್ದಿರುವಂಥದ್ದು. ಈಗ ಆ ಫ್ಲಾಟ್ ಏನಿದೆ, ಆ ಫ್ಲಾಟ್ ಓನರ್ಗೆ ಇದ್ರ ಕನೆಕ್ಷನ್ ಇದೆಯಾ ಅಥವಾ ಕೇವಲ ಅವರು ಬಾಡಿಗೆಗೆ ಕೊಟ್ಟಿದ್ರ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಕಳೆದ 6 ತಿಂಗಳ ಹಿಂದೆ ಇವರು ಬಂದು ಅಲ್ಲಿ ಲವರ್ಸ್ ಉಳ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ, ಕೇರಳ ಮೂಲದ ಇವರಿಬ್ಬರು ಕೂಡ. ಹೀಗಾಗಿ ಇವರ ಜೊತೆ ಬೇರೆ ಯಾರಾದರೂ ಫೆಡ್ಲರ್ಸ್ ಕಾಂಟ್ಯಾಕ್ಟ್ ಇದ್ದಾರಾ, ಮತ್ತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇವಲ ಹೋಳಿಯ ಪಾರ್ಟಿಗಳಿಗೆ ಆಯೋಜನೆ ಮಾಡ್ಕೊಂಡಿದ್ದ, ಅಥವಾ ಇವರು ಎಷ್ಟು ದಿನದಿಂದ ಬೇರೆ ಬೇರೆ ರೀತಿಯಲ್ಲಿ ಇವರು ಸಪ್ಲೈ ಬೆಂಗಳೂರಲ್ಲಿ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರಂಥದ್ದು. ಸುಮಾರು ಬರೋಬ್ಬರಿ 10 ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನ ಈಗ CCB ನಾರ್ಕೋಟಿಕ್ಸ್ ಟೀಮ್ ಅವರು ಸೀಸ್ ಮಾಡಿದ್ದಾರೆ. ಅದಲ್ಲದೆ ಓನರ್ ಆಗಿರ್ಬೋದು, ಅವರಿಬ್ಬರು ಬಂಧಿತ ಆರೋಪಿಗಳ ಲವರ್ಸ್ ಏನಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಥಾಯ್ಲೆಂಡ್ ನಿಂದ ಒಂದು ಫ್ಲೈಟ್ ಅಲ್ಲಿ ಕಳಿಸುವಂಥದ್ದು, ಮತ್ತೆ ಫಾರಿನ್ ಒಂದು ಕೊರಿಯರ್ಗೆ ಕಳಿಸ್ತಾ ಇದ್ದಂಥ ವಿಚಾರ ಏನಿದೆ, ಆ ಬಗ್ಗೆಯೂ ಕೂಡ ಆ ಆರೋಪಿ ಮೇನ್ ಪೆಡ್ಲರ್ ಅನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ರೀತಿಯಾದಂಥ ಒಂದು ಆ ಇನ್ವೆಸ್ಟಿಗೇಷನ್ ಆಂಗಲ್ ಆಗಿರುವ ಅದ್ರ ಬಗ್ಗೆ ಕೂಡ ಪತ್ತೆ ಮಾಡ್ತಾ ಇರುವಂಥದ್ದು. ಅದಲ್ಲದೆ ಹಿಂದೆಯೂ ಕೂಡ ಪಾರ್ಟಿಗಳಿಗೆ ಇವರು ಸಪ್ಲೈ ಮಾಡುವಂಥ ಬಗ್ಗೆ ಮಾಹಿತಿ ಇತ್ತು, ಅದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಶರ್ಮಿತಾ ಶೆಟ್ಟಿ, ಅಂದ್ರೆ ಈ ಅರೆಸ್ಟ್ ಆಗಿರುವಂತ ಅಶ್ವಿನ್ ಮುಬೀನಾ ಜಸ್ಟ್ ಅದನ್ನ ಸಂಗ್ರಹ ಮಾಡಿ ಇಡ್ತಾ ಇದ್ರಂತ ಅಥವಾ ಸಪ್ಲೈ ಮಾಡೋದ್ರಲ್ಲೂ ಇವ್ರ ಪಾತ್ರ ಇತ್ತಂತ, ಅದ್ರ ಬಗ್ಗೆ ಮಾಹಿತಿ? ಪ್ರಮುಖವಾಗಿ ಇವರು ಶಮಿತಾ ಅಂದರೆ 6 ತಿಂಗಳ ಹಿಂದೆ ಇವರು ಬಂದು ಕೇರಳದಿಂದ ಇಲ್ಲಿ ಬಂದಂಥವ್ರು. ಇವರಿಗೆ ಮೇನ್ ಅಂದರೆ ಆ ಡ್ರಗ್ ಪೆಡ್ಲಿಂಗ್ ಮಾಡುವಂಥದ್ದೇ ಇವರು ಹಾಬಿ ಆಗಿರುವಂಥದ್ದು. ಜೊತೆಯಲ್ಲಿ ಅದರಿಂದ ಇವರು ಬರುವಂಥ ಹಣ ಏನಿತ್ತು ಅದರಲ್ಲಿ ಶೋಕೇಜ್ ಲೈಫ್ ಸ್ಟೈಲನ್ನು ಇವರು ಬಿಂದಾಸ್ ಆಗಿ ಲೀಡ್ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಅಲ್ಲಿ ಶೇಖರಣೆ ಮಾಡುವಂಥದ್ದು, ಅಂದರೆ ಈಗ ವಿನ್ಸೆಂಟ್ ಏನಿದ್ದಾನೆ ಆತ ಫ್ಲೈಟಲ್ಲಿ ಕಳಿಸುವಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ಕೊರಿಯರ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಸಂಗ್ರಹ ಮಾಡುವಂಥದ್ದು, ಮತ್ತು ಇವರು ಸಪ್ಲೈ ಮಾಡಿದ್ರೆ ಏನೋ ಆರೋಪಿ ಹೇಳಿದಂಥ ಜಾಗದಲ್ಲಿ ಹೋಗಿ ಅಲ್ಲಿ ಇಟ್ಟುಬಿಟ್ಟು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಎಲ್ಲ ಕೂಡ ಆನ್ಲೈನ್ ಮೂಲಕವಾಗಿ ಇವರು ಡ್ರಗ್ಸ್ ಸಪ್ಲೈ ಮಾಡುವಂಥದ್ದು ಗೊತ್ತಾಗಿರುವಂಥದ್ದು ಇನ್ವೆಸ್ಟಿಗೇಷನ್ ಅಲ್ಲಿ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಕುರ್ಚಿ ಬಡದಾಟ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ DKಶ ಬಣ ಪ್ರತಿತಂತ್ರಗಳನ್ನು ರೂಪಿಸೋದ್ರಲ್ಲೇ ನಿರತರಾಗಿದ್ದಾರೆ. ವಿದೇಶಕ್ಕೆ ಪ್ರಯಾಣ ಹೋಗಿದ್ದಾಯ್ತು, ಇನ್ನೊಂದು ಕಡೆ DK ಟೀಮ್ನಿಂದ ಔತಣಕೂಟ ಬರ್ಡೇ ಪಾರ್ಟಿ ನೆಪದಲ್ಲಿ ಮಾಡಿದ್ದು ಆಯ್ತು. ಸ್ಪಷ್ಟತೆ ಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಹತ್ರ ಇವ್ರು ಕೇಳ್ತಲೇ ಇದ್ದಾರೆ, ಎರಡೂ ಬಣದವರು. ಆದ್ರೆ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಈಗ ಮತ್ತೆ ಈ ವಿಷಯ ಮುನ್ನೆಲೆಗೆ ಬಂದಿದೆ. ಮಾರ್ಚ್ 10ನೇ ತಾರೀಕು DK ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನ ಕರೆದಿದ್ದಾರೆ. ಸಹಜವಾಗಿ ಈ ಔತಣಕೂಟ ಭಾರೀ ಮಹತ್ವವನ್ನ ಪಡ್ಕೊಂಡಿದೆ. ಕಾಂಗ್ರೆಸ್ ಅಲ್ಲಿ ಕುರ್ಚಿ ರಾಜಕೀಯ ಜೋರಾಗಿ ನಡೀತಾ ಇದೆ. ಇಷ್ಟು ದಿನ ಆ ಬಣದಲ್ಲಿ ಗುರುತಿಸ್ಕೊಂಡಂತ ನಾಯಕರು ಒಂದ್ ಕಡೆ ಸೇರೋದು, ಊಟ ಮಾಡುವಂತ ನೆಪದಲ್ಲಿ, ಡಿನ್ನರ್ ನೆಪದಲ್ಲಿ ಚರ್ಚೆಗಳನ್ನ ಮಾಡೋದು, ಯಾವ ತರ ತಂತ್ರಗಳನ್ನ ರೂಪಿಸಬೇಕು ಅಥವಾ ತಂತ್ರಗಳಿಗೆ ಪ್ರತಿತಂತ್ರ ರೂಪಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ರು. ಈಗ ಖುದ್ದಾಗಿ DK ಶಿವಕುಮಾರೇ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ, ಪಾರ್ಟಿ ಕರೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್.
ಇಷ್ಟು ದಿನ ಬಣ ರಾಜಕೀಯ ತೀವ್ರಗೊಂಡಿತ್ತು ಕುರ್ಚಿ ಕದನದಲ್ಲಿ. ಈಗ ಖುದ್ದಾಗಿ ಡಿ ಕೆ ಶಿವಕುಮಾರೇ ಅರೇಂಜ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಅವ್ರ ಬಣಕ್ ಮಾತ್ರ ಕರೆದಿದ್ದಾರಾ? ಯಾರಿಗೆಲ್ಲ ಆಹ್ವಾನ ಇದೆ? ಎಷ್ಟು ಮಹತ್ವ ಪಡ್ಕೊಂಡಿದೆ ಈ ಒಂದು ಡಿನ್ನರ್ ಮೀಟಿಂಗ್? ಶರ್ಮಿತಾ ಶೆಟ್ಟಿ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಧಿವೇಶನದ ಸಂದರ್ಭದಲ್ಲೇ ಮಾರ್ಚ್ 10ನೇ ತಾರೀಕು ಖಾಸಗಿ ಹೋಟ್ಲಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರಿಗೆ ಮತ್ತು ಸಚಿವರಿಗೆ ರಾತ್ರಿಯ ಊಟಕ್ಕೆ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಡಿನ್ನರ್ ಆಯೋಜನೆ ಬಹಳಷ್ಟು ಮಹತ್ತರ ಬೆಳವಣಿಗೆಯನ್ನು ಇದೆ ಅಂತಾನೆ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಎಲ್ಲಾ ಶಾಸಕರುಗಳಿಗೂ ಮತ್ತು ಸಚಿವರು ಕೂಡ ಡಿನ್ನರ್ಗೆ ಕರೀಲಿಕ್ಕೆ ತೀರ್ಮಾನವನ್ನು ಮಾಡುವಂಥದ್ದು. ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಅತಿ ದೊಡ್ಡ ಸಂದೇಶವನ್ನ ರವಾನೆ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಈಗಾಗಲೇ ಮಾರ್ಚ್ 6ನೇ ತಾರೀಕು ಬಜೆಟ್ ಅಧಿವೇಶನ ಇರ್ತಕ್ಕಂಥದ್ದು. ಬಜೆಟ್ ಅಧಿವೇಶನದ ಬೆನ್ನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಶಾಸಕರನ್ನು ಒಟ್ಟುಗೂಡಿಸುವ ಮುಖಾಂತರ ಮಹತ್ತರ ಸಂದೇಶವನ್ನ ರವಾನೆ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥ. ಮತ್ತೊಂದು ಡಿ ಕೆ ಶಿವಕುಮಾರ್ ಕರೆದಿರ್ತಕ್ಕಂಥ ಈ ಒಂದು ಡಿನ್ನರ್ಗೆ ಮುಖ್ಯಮಂತ್ರಿಗಳನ್ನು ಕರೀತಾರೆ ಎಂಬುದು ಸದ್ಯದ ಕುತೂಹಲ ಅಂತ ಹೇಳಲಾಗ್ತದೆ. ಈಗಾಗಲೇ ಪಕ್ಷದ ಎಲ್ಲಾ ಶಾಸಕರಿಗೆ ಮತ್ತು ಸಂಪುಟದ ಎಲ್ಲಾ ಸಹೋದ್ಯೋಗಿಗಳು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಅನ್ನು ಕರಿಬೇಕಂತ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಡಿನ್ನರ್ ಸಂಬಂಧಪಟ್ಟ ಹಾಗೆ ಮಾರ್ಚ್ 6 ನಂತರ ಎಲ್ಲರೂ ಕೂಡ ಸ್ವತಃ ಖುದ್ದು ಡಿ ಕೆ ಶಿವಕುಮಾರ್ ಅವರು ಇನ್ವೈಟ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅಧಿವೇಶನ ಸಂದರ್ಭದಲ್ಲೇ ಅಧಿವೇಶನ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಕೂಡ ಡಿನ್ನರ್ಗೆ ಬರುವಂತೆ ಸೂಚನೆಯನ್ನ ಕೊಡ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಕರೆದಿರ್ತಕ್ಕಂಥ ಈ ಒಂದು ಡಿನ್ನರ್ ಮೀಟ್ ಬಹಳಷ್ಟು ರಾಜಕೀಯ ಚರ್ಚೆ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥ. ಆ ಮುಖಾಂತರ ಯಾವ ರೀತಿಯ ಸಂದೇಶವನ್ನ ರವಾನೆ ಮಾಡ್ತಾರೆ ಎಂಬುದು ಸದ್ಯದ ಕುತೂಹಲ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇದು ಬಜೆಟ್ ಅಧಿವೇಶನ ಸಂದರ್ಭದಲ್ಲೇ ಡಿನ್ನರ್ ಅನ್ನ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಿರ್ತಕ್ಕಂಥದ್ದು. ಬಜೆಟ್ ಅಧಿವೇಶನ ನಂತರ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹಕ್ಕನ್ನ ಎಲ್ಲೊಂದ್ ಕಡೆ ಹೈಕಮಾಂಡ್ ಮುಂದೆ ಕ್ಲೈಮ್ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರ್ತಕ್ಕಂಥ. ಹಾಗಾಗಿ ತಮ್ಮ ಆಪ್ತರು ಕೂಡ ಎಲ್ಲೊಂದ್ ಕಡೆ ಬಜೆಟ್ ಅಧಿವೇಶನ ಮುಗಿಲಿ ಎಂಬ ಸಂದೇಶ ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎರಡೂ ಬಣದವರು, ಅದು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎರಡೂ ಬಣದವರು ಕೂಡ ಹೈಕಮಾಂಡ್ಗೆ ಈಗಾಗಲೇ ಒತ್ತಡವನ್ನು ಹಾಕ್ತಿರ್ತಕ್ಕಂಥ. ಯಾವ್ದಾದ್ರು ಒಂದನ್ನ ಕ್ಲಿಯರ್ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ಗೂ ಕೂಡ ಈಗ ಪರೋಕ್ಷವಾಗಿ ಒತ್ತಡ ಉಂಟಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಕರೆದಿರ್ತಕ್ಕಂಥ ಡಿನ್ನರ್ ಮೀಟ್ ಬಹಳಷ್ಟು ಮಹತ್ವ ಪಡೆಯಲಿದೆ ಅಂತಾನೆ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿಗೆ. ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಲ ಹೊತ್ತಲ್ಲೇ ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಬೆಳಗಿನ ಪೂಜೆ ಆದ್ಮೇಲೆ ಹಲವಾರು ದೇವಸ್ಥಾನಗಳನ್ನ ಕ್ಲೋಸ್ ಮಾಡಲಾಗಿದೆ. ಗ್ರಹಣ ಸ್ಪರ್ಶ ಕಾಲ ಇರೋದು ಮಧ್ಯಾಹ್ನ 3 ಗಂಟೆ 20 ನಿಮಿಷಕ್ಕೆ. ಸಂಪೂರ್ಣ ಗ್ರಹಣದ ಸಮಯ 4 ಗಂಟೆ 34 ನಿಮಿಷ ಆದರೆ ಗ್ರಹಣದ ಮೋಕ್ಷ ಕಾಲ ಇರೋದು ಸಂಜೆ 6 ಗಂಟೆ 47 ನಿಮಿಷಕ್ಕೆ. ಗ್ರಹಣ ಮೋಕ್ಷದ ಬಳಿಕ ದೇವಸ್ಥಾನಗಳನ್ನ ಓಪನ್ ಮಾಡಲಾಗುತ್ತೆ, ಶುದ್ಧೀಕರಣ ಮಾಡಲಾಗುತ್ತೆ. ತದನಂತರ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ದೇವರ ದರ್ಶನಕ್ಕೂ ಅವಕಾಶಗಳು ಇರುತ್ತೆ. ಇನ್ನು ಭಾರತದಲ್ಲಿ, ನಮ್ಮ ದೇಶದಲ್ಲಿ 21 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಬೆಳಗಾವಿ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ ಸೇರಿದಂತೆ ಧಾರ್ಮಿಕ ಕೇಂದ್ರಗಳಲ್ಲಿ ಬೆಳಗ್ಗೆ ಪೂಜೆ ಮಾಡಿದ್ರು ಇವತ್ತು. ಅದಾದ್ಮೇಲೆ ಬಾಗಿಲುಗಳನ್ನು ಬಂದ್ ಮಾಡಲಾಗಿದೆ.